ಆಡಳಿತವೈಖರಿಗಳನ್ನ ಇವರು ಆಡಳಿತವೈಖರಿಗಳು ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿಯ ಸಮಾವೇಶದಿಂದ ಅಥವಾ ಏನೋ ದೊಡ್ಡ ಒಂದು ಸಾಧನೆಯನ್ನು ಮಾಡ್ತೇನೆ ಅಂತ ಹೇಳಿಕೊಳ್ಳುವಂಥದ್ದು ಯಾವುದೇ ಕಾರಣಕ್ಕೂ ಜನ ಮೆಚ್ಚೋದಿಲ್ಲ. ನೋಡಿ ಎಲೆಕ್ಷನ್ಸಲ್ಲಿ ಸಹ BJP ಜಯಭೇರಿಯನ್ನು ಪಡೀತಾ ಇದೆ. ಮುಂದಿನ ಚುನಾವಣೆಯಲ್ಲೂ ಸಹ ನಾವು ನಿಶ್ಚಿತವಾಗಿ ದೊಡ್ಡ ಒಂದು ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಬೇಕು ಅಂತ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಿದ್ದೇವೆ. ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷವನ್ನು ಮುಂದೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಬರೋ ದಿವಸಗಳಲ್ಲಿ ಯಾವ ರೀತಿ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಗೆಲುವನ್ನು ಸಾಧಿಸೋದು ಸರ್ ಬಿಜೆಪಿಯಲ್ಲಿ ಸರ್ ಹುಬ್ಬಳ್ಳಿಯಲ್ಲಿ ಸರ್ ಪ್ರತಿ ಜಿಲ್ಲಾ ಪ್ರಮುಖರ ಸಮಾವೇಶ ಸಂಘಟನೆಯನ್ನು ಬಲಪಡಿಸೋ ದೃಷ್ಟಿಯಿಂದ ರಾಜ್ಯದ ಅಧ್ಯಕ್ಷರು ಎಲ್ಲ ಪ್ರಮುಖರು ಸೇರಿ ಸಭೆಯನ್ನು ಮಾಡ್ತಾ ಇದ್ದೇವೆ. ಬರುವಂಥ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ ಸಹ ಚರ್ಚೆ ಮಾಡಿ ಈ ಸರ್ಕಾರದ ದುರಾಡಳಿತವನ್ನು ಜನರ ಗಮನಕ್ಕೆ ತರುವುದರ ಮೂಲಕ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರಂತೆ ಇವತ್ತು ಸಭೆ ನಡೀತಾ ಇದೆ. From today onwards, the district level important leaders meeting is conducted and more than 5 or 6 districts important leaders we are going to discuss. Strengthen the organization and also in future election and local body election also we are going to discuss today. And within 4 or 5 days we are going to complete almost all the district important leaders meeting. Thank you. ಧನ್ಯವಾದ. ಸರ್ ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯನವರು ಅತಿ ಹೆಚ್ಚು ದಿನದ ಕಾಲಕ್ಕೆ ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡಿದ್ದಾರೆ. ದೇವರಾಜ ಅರಸು ನಂತರ ಆ ರೀತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಒಂದು ದೇವರಾಜ ಅರಸು ಜೊತೆ